ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. 2 ದಿನದಲ್ಲಿ ಎರಡೆರಡು ಶಾಕ್ ಅನ್ನು ಅನುಭವಿಸಿರುವಂತಹ ಸಿಎಂ ಸಿದ್ದರಾಮಯ್ಯಗೆ ರಾಜಕೀಯವಾಗಿ ಹಾಗೂ ಲೀಗಲಿ ತೀರಾ ಹಿನ್ನಡೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ತನಿಖೆಗೆ ನಿನ್ನೆ ಅಷ್ಟೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿತು. ಲೋಕಾಯುಕ್ತ ಅಧಿಕಾರಿಗಳಿಂದ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಸಿಎಂ ವಿರುದ್ಧದ ಲೋಕ ತನಿಖೆ ಹೇಗಿರುತ್ತೆ ಗೊತ್ತಾ? ತನಿಖೆಯ ಸ್ವರೂಪ ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಲಿಕ್ಕಿದ್ದಾರೆ. ಮೂಡ ಸೈಟ್ ಹಗರಣದ ತನಿಖೆಯ ಕುರಿತು ತನಿಖೆ ಸಾಗುವಂತಹ ಆಯಾಮ, ಅಪ್ಲೈ ಆಗುವಂತಹ ಸೆಕ್ಷನ್ಸ್ ಏನ್ ಹೇಳುತ್ತೆ ಎಲ್ಲವನ್ನ ಕೂಡ ಒಂದಷ್ಟು ಜಸ್ಟ್ ಅನ್ನ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ನಿಮಗೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯಿಂದ ತನಿಖೆ ಆಗುತ್ತೆ. ತನಿಖೆಯಲ್ಲಿ ಆರಂಭಿಕ ಹಂತದಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಬೇಕಾಗತ್ತೆ. ನಂತರ ಒಂದು ತಂಡವನ್ನ ರಚನೆ ಮಾಡಬೇಕಾಗತ್ತೆ. ಒಂದು ಇಂಥ ತಂಡ ಇಂಥವರ ನೇತೃತ್ವದಲ್ಲಿ ತನಿಖೆ ಆಗತ್ತೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ಹೇಳಬೇಕಾಗತ್ತೆ. ಮತ್ತು ನಾನು ಅವಾಗಲೇ ಹೇಳ್ತಾ ಇದ್ನಲ್ಲ, ಇಡೀ ಈ ಕೆಸರೆ ಗ್ರಾಮದಿಂದ ಹಿಡಿದು ಆಮೇಲೆ ಅವರಿಗೆ ದೇವನೂರು ಬದಲಾಗಿ ವಿಜಯನಗರದ 3-4ನೇ ಸ್ಟೇಜ್ನಲ್ಲಿ ವಿವಿಧ ಹಂತದಲ್ಲಿ ಸೈಟ್ ಸಿಕ್ತಲ್ಲ, ಅಲ್ಲಿ ತನಕದ ಟೈಮ್ ಲೈನ್ ತನಕ ಸಮಗ್ರ ಇನ್ವೆಸ್ಟಿಗೇಷನ್ ಆಗತ್ತೆ. ಅಂದ್ರೆ ಅಕ್ರಮ ಆಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆಯಲ್ಲ, ಅಕ್ರಮದಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಪಾತ್ರಗಳನ್ನ ವಹಿಸಿದ್ರು, ಪ್ರಭಾವ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಯಿತು, ಮತ್ತು ಏನೇನು ಸೆಕ್ಷನ್ಸ್ನ ಅಡಿಯಲ್ಲಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ಯೋ, ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ಯೋ ಕೋರ್ಟ್, ಆ ಸೆಕ್ಷನ್ಗಳನ್ನ ಎಲ್ಲೆಲ್ಲಿ ಅಟ್ರಾಕ್ಟ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಸಮಗ್ರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸಬೇಕಾಗಿ ಬರ್ತಾ ಇದೆ. ಅನೇಕ ಸೆಕ್ಷನ್ಗಳ ಉಲ್ಲೇಖ ಕೂಡ ಇದೆ. CRPC 156(3) ಅಡಿಯಲ್ಲಿ ತನಿಖೆಗೆ ಆದೇಶವನ್ನ ಕೊಡ್ತು ಕೋರ್ಟ್. ತನಿಖೆಯನ್ನ ಈ ಸೆಕ್ಷನ್ನ ಕಲಂನಲ್ಲಿ ನೀವು ಮಾಡಬಹುದು ಅಂತ. ಹಾಗೂ ಸೆಕ್ಷನ್ 3 ಇರ್ಬೋದು, ಸೆಕ್ಷನ್ 13, ಸೆಕ್ಷನ್ 9, IPC ಸೆಕ್ಷನ್ 166, 403, 420, 426, 465, 468 ಈ ತರ ಸೆಕ್ಷನ್ನ ಅಡಿಯಲ್ಲಿ ತನಿಖೆ ಆಗತ್ತೆ. ಈಗ ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಕೋರ್ಟ್ ಆದೇಶದ ಸರ್ಟಿಫೈಡ್ ಕಾಪಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಮೊದಲು ತಲುಪುತ್ತೆ. ಆ ತಲುಪಿದ ಬಳಿಕ ಅದರಲ್ಲಿ ಕೋರ್ಟ್ ತೀರ್ಪನ್ನ ಕೊಡೋದಕ್ಕೆ ರೀಸನಿಂಗ್ ಅನ್ನು ಕೊಡುತ್ತಲ್ಲ, ಆ ರೀಸನಿಂಗ್ ಯಾವ ರೀತಿ ಇದೆ, ಎಲ್ಲೆಲ್ಲಿ ಪ್ರೈಮಾ ಫೇಸಿಯಲ್ಲಿ ಆರೋಪಿಗಳ ಮೇಲೆ ಅನುಮಾನ ಮೂಡ್ತಾ ಇದೆ ಅನ್ನೋದನ್ನ ನೋಡ್ಕೊಳ್ತಾರೆ. FIR ಅನ್ನ ದಾಖಲಿಸಿ ತನಿಖೆಯನ್ನ ಒಂದು ವಿಶೇಷ ತಂಡದ ಮೂಲಕ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಸಾಮಾನ್ಯವಾಗಿ ಇಂತಿಂಥ ಪ್ರಕರಣ ಇಂತಿಂಥ ಸ್ಪೆಸಿಫಿಕ್ ಟೀಮಿಂದ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಒಂದು SOP, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್. ಸೊ ಮೈಸೂರು ಲೋಕಾಯುಕ್ತ SP ಉದೇಶ್ ಅವರ ನೇತೃತ್ವದಲ್ಲಿ ತನಿಖೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಉದೇಶ್ ಅವರ ನೇತೃತ್ವ ಈ ತನಿಖಾ ತಂಡಕ್ಕೆ ಇರುತ್ತೆ. ಅವರು ಮೈಸೂರು ಲೋಕಾಯುಕ್ತದ SP ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಅಂದ್ರೆ 98ರಿಂದ ಹಿಡಿದು 2004, 2013, 2023 ಇಲ್ಲಿ ತನಕ ಪತ್ರ ವ್ಯವಹಾರಗಳು ಯಾರಿಂದ ಯಾರಿಗಾಗಿದೆ ಅಂತ ನೋಡ್ತಾರೆ. ಸಿಎಂ ಸಿದ್ದರಾಮಯ್ಯ ಸೇರಿ ಕುಟುಂಬದವರ ಮೇಲೆ FIR ದಾಖಲಾಗುತ್ತೆ. ಸಿಎಂ ಅದರಲ್ಲಿ ಏವನ್ನಿರ್ತಾರೆ ಸಹಜವಾಗಿ. ಅವ್ರ ಜೊತೆಗೆ ಅವರ ಬಾಮೈದ ಮಲ್ಲಿಕಾರ್ಜುನ್, ಅವರ ಪತ್ನಿ ಪಾರ್ವತಿ ಸೇರಿದಂತೆ ಭೂಮಿಯ ಮಾಲೀಕ, ಅಂದ್ರೆ ಮೊದಲು ಭೂಮಿಯ ಮಾಲೀಕ ಅಂತ ಯಾರನ್ನ ಹೇಳಲಾಗ್ತಾ ಇತ್ತು, ದೇವರಾಜ್ ಅಂತ. ಸೊ ಆತನನ್ನ ಕೂಡ ಇದರಲ್ಲಿ ನಮೂದಿಸಲಾಗುತ್ತೆ FIR ನಲ್ಲಿ. ನಂತರ ಒಬ್ಬೊಬ್ಬರ ಪಾತ್ರ ಯಾವ್ಯಾವ ಹಂತದಲ್ಲಿ ಹೇಗಿದೆ ಅನ್ನೋದನ್ನ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಕಂಡುಕೊಳ್ತಾರೆ. ಮೂಡ ನಿವೇಶನಗಳ ದಾಖಲೆಗಳ ಪರಿಶೀಲನೆ ಆಗತ್ತೆ. ಅಂದ್ರೆ ಭೂ ಸ್ವಾಧೀನ ಅಂದ್ರೆ ಅಕ್ವಿಸಿಷನ್ ಆಯ್ತಲ್ಲ, ನೋಟಿಫೈ ಆಗಿ ಒಂದು ಭೂಮಿ ಸರ್ಕಾರ ಇಲ್ಲಿ ಡೆವಲಪ್ಮೆಂಟ್ನ ಪರ್ಪಸ್ಗೆ ತನಗೆ ಈ ಜಾಗ ಬೇಕು ಅಂತ ಭೂ ಸ್ವಾಧೀನ ಮಾಡ್ಕೊಳ್ಳುತ್ತಲ್ಲ, ಆ ಭೂ ಸ್ವಾಧೀನದ ಪ್ರಕ್ರಿಯೆಗೆ ನೋಟಿಫೈ ಅಂತ ಹೇಳ್ತಾರೆ. ಅದರಲ್ಲಿ 2 ರೀತಿ ಇದೆ, ಅದನ್ನ ಇನ್ಯಾವತ್ತಾದ್ರೂ ಹೇಳ್ತೀನಿ. ಭೂ ಸ್ವಾಧೀನ, ಪರಿಹಾರದ ರೂಪದಲ್ಲಿ ಕೊಟ್ಟಂತಹ ಸೈಟು, ಅದಕ್ಕೆ ಯಾರ್ಯಾರ್ದು ಪ್ರಭಾವ ವರ್ಕೌಟ್ ಆಗಿದೆ, ಶಿಫಾರಸು ಪತ್ರಗಳು ಬಂದಿದ್ರೆ ಯಾರಿಂದ ಬಂದಿದೆ, ಯಾವ ಸಂದರ್ಭದಲ್ಲಿ ಬಂದಿದೆ. ಮತ್ತೆ ಮಣಿಂದರ್ ಸಿಂಗ್ ಆದಿಯಾಗಿ ಅನೇಕರು ಮೊನ್ನೆ ಹೈಕೋರ್ಟ್ನಲ್ಲಿ ವಾದ ಮಾಡಬೇಕಾದ್ರೆ ಹೇಳ್ತಾ ಇದ್ರು, ಇವರು DCM ಆಗಿದ್ದಾಗ, ಇವರು CM ಆಗಿದ್ದಾಗ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಪರೋಕ್ಷವಾಗಿ ಅಂತೆಲ್ಲ. ಸೊ ಅದೆಲ್ಲ ಎಷ್ಟರ ಮಟ್ಟಿಗೆ ಸಾಕ್ಷಿಗಳು ಅದರ ವಿರುದ್ಧ ಸಂಗ್ರಹ ಆಗುತ್ತೆ ಅನ್ನೋದನ್ನ ನೋಡ್ತಾರೆ. ಆಮೇಲೆ ಆ ಟೈಮ್ನಲ್ಲಿ ಇದ್ದಂತಹ ಸರ್ವೆ ಮಾಡಿದ ಅಧಿಕಾರಿಗಳು, ಮಂಜೂರು ಮಾಡಿದಂತಹ ಅಧಿಕಾರಿಗಳು ಎಲ್ಲರನ್ನ ಕೂಡ ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರೆ. ದಾಖಲೆಗಳ ಪರಿಶೀಲನೆ ನಡೆಸಿ ಕೋರ್ಟ್ಗೆ ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಲಿಕ್ಕಿದ್ದಾರೆ. 3 ತಿಂಗಳ ಗಡುವನ್ನ ಕೊಡಲಾಗಿದೆ. 3 ತಿಂಗಳ ಟೈಮ್ ಲೈನ್ ಇರುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ
ಗುದ್ದು ಕೊಟ್ಟಿದ್ದಾರೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ವೈಫಲ್ಯಗಳ ಕುರಿತು ಮಾತನಾಡ್ತಾ ಸಿಎಂ ವಿರುದ್ಧ ಹೈಕೋರ್ಟ್ ತೀರ್ಪಿನ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿದ್ರು. ಹರಿಯಾಣ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೈಕೋರ್ಟ್ ತನಿಖೆಗೆ ಆದೇಶ ಕೊಟ್ಟಿದೆ, ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಜಸ್ಟ್ 2 ವರ್ಷ ಆಗಿದೆ. ಈಗ ಅಲ್ಲಿ ಯಾವ ಸ್ಥಿತಿ ಇದೆ ನೋಡಿ. ಸಿಎಂ ವಿರುದ್ಧ ಭೂ ಹಗರಣದ ಆರೋಪ ಕೇಳಿಬಂದಿದೆ, ಹೈಕೋರ್ಟ್ ಚಾಟಿ ಬೀಸಿದೆ. ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆಗಲೇಬೇಕು ಅಂತ ಮೋದಿ ಕೂಡ ಒತ್ತಾಯಿಸಿದ್ರು. कर्नाटक में उनकी सरकार है, जरा देखिए, अभी तो 2 साल हुए हैं, क्या हाल करके रखा है। वहां कांग्रेस के मुख्यमंत्री उन पर जमीन घोटाले के आरोप लगे हैं। जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए। हाईकोर्ट ने भी उनको एक और डंडा मारा। उन्होंने कहा कोई मदद नहीं होगी, और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए। अब देखिए, 2 साल मुश्किल से हुए हैं, आदत जाती नहीं है। क्या हरियाणा में इनको ये पाप करने का ठेका दे सकते हैं क्या? हरियाणा में उनको घुसने दे सकते हैं क्या?